ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 8. ಈ ಕಥೆಯ ಲೇಖಕರು ಚೈತ್ರ ಭಟ್. ಪ್ರೋಗ್ರಾಂ ಮುಗಿಯುವ ವೇಳೆಗೆ ಮಧ್ಯಾಹ್ನ 1 ಗಂಟೆ ದಾಟಿತ್ತು. ಹಾಡು, ನೃತ್ಯ, ಸ್ಕಿಟ್ ಹೀಗೆ ಎಲ್ಲರನ್ನು ಮನರಂಜಿಸುವಲ್ಲಿ ಯಶಸ್ವಿಯಾಗಿತ್ತು. ಎಲ್ಲ ಉಪನ್ಯಾಸಕರ ಪರಿಚಯ ಹೊಸ ವಿದ್ಯಾರ್ಥಿಗಳಿಗೆ ಆಗಿತ್ತು. ಇನ್ನೇನು ಎಲ್ಲರೂ ಮನೆಗೆ ಹೊರಡುವ ಸಮಯ. ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ಟೆ ಅಂಬರ. ನಿಮ್ಮ ಟೀಮ್ ವರ್ಕ್ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದೆ, ವೆರಿ ಗುಡ್ ಎಂದು ಎಲ್ಲರ ಪ್ರಶಂಸೆಯಿಂದ ಅಂಬರ ಒಂದಿಂಚು ದಪ್ಪಗಾಗಿದ್ದು ಸತ್ಯ. ಹೊಗಳಿಕೆಗೆ ಸಂಭ್ರಮ ಪಡುವ ಅಂಬರ ಕೆಲವೊಮ್ಮೆ ಚಿಕ್ಕ ಹುಡುಗಿಯಂತಾಗುತ್ತಾಳೆ. ಆ ಸಂಭ್ರಮದಲ್ಲಿ ತಾರಿಣಿಯ ವಿಚಾರವನ್ನು ಸಂಪೂರ್ಣ ಮರೆತಿದ್ದವಳು, ಅಂಬಿ, ಆ ಹುಡುಗಿ ಸರ್ರನ್ನು ಹುಡುಕಿ ಬಂದಿದ್ಲು ಅನ್ನೋದನ್ನು ಸರ್ರಿಗೆ ಹೇಳೇ, ಇಲ್ಲ ಅಂದರೆ ಸಮಸ್ಯೆಯಾಗಬಹುದು. ಅದು ಬೇರೆ, ಅವಳಿಗೆ ಜ್ವರ ಬಂದಿತ್ತು. ಇನ್ನೇನು ಪರಾಶರ ಹೊರಡುವ ಸಮಯಕ್ಕೆ ಬಾಂಧವ್ಯ ಗೆಳತಿಯ ಕಿವಿಯಲ್ಲಿ ಪಿಸಿಗೊಟ್ಟಿದ್ದಳು, ಅಲ್ಲಲ್ಲ ಎಚ್ಚರಿಸಿದ್ದಳು. ಆದರೆ ಅವಳ ಮಾತಿಗೆ ಕಿವಿಗೊಡದವಳು ಗಮನ ಮಾತ್ರ ಅವನ ಮೇಲೆ. ಎಲ್ಲರೂ ಹೊಗಳಿದರೂ ಆತ ಮಾತ್ರ ತನ್ನ ಕಡೆ ತಿರುಗಿಯೂ ನೋಡುತ್ತಿಲ್ಲವೆಂಬ ಬೇಸರ. ಫೈನಲ್ ಇಯರ್ ವಿದ್ಯಾರ್ಥಿಗಳು ಆಡಿಟೋರಿಯಂ ಸ್ವಚ್ಛಗೊಳಿಸಿ ಹೋಗುವುದು ಎಂದಾಗಿತ್ತು. ಹಾಗಾಗಿ ಸ್ವಲ್ಪ ಸಮಯ ಅವರು ಅಲ್ಲಿಯೇ ತಂಗಬೇಕಿತ್ತು. ಪರಾಶರನು ಇದ್ದರೆ ಚೆನ್ನಾಗಿತ್ತು ಎಂಬ ಬಾಲಿಶ ಕನಸು ಹುಡುಗಿಯದ್ದು. ಹಾಗಾಗಿ ಗೆಳತಿಯ ಮಾತನ್ನು ಗಣನೆಗೆ ತೆಗೆದುಕೊಳ್ಳದೆ, ಸರ್, ನೀವೇನು ಹೇಳಲೇ ಇಲ್ಲ ಎಂದಳು ಅವನನ್ನೇ ನೋಡುತ್ತಾ. ಅವಳ ನಿರೀಕ್ಷೆ ಅವನಲ್ಲಿ ಮಾತ್ರ ತಾನೇ. ಎಲ್ಲರೂ ಹೇಳಿದ ಮೇಲೆ ನಾನು ಹೇಳೋದು ಏನು ಉಳೀತು ಅಂಬರ, ಎಲ್ಲವೂ ಚೆನ್ನಾಗಿ ನಡೀತು ಎಂದಾತ ಬದಲು ನುಡಿಯದೆ ಹೊರಟು ಹೋಗಿದ್ದ. ಆ ಕ್ಷಣ ಅವಳ ಮನಸ್ಸು ಒಮ್ಮೆ ಬಾಡಿದರೂ ಮರುಕ್ಷಣ ತನಗೆ ತಾನೇ ಸಮಾಧಾನ ಮಾಡಿಕೊಂಡಿದ್ದಳು. ತನ್ನ ಮಾತಿಗೆ ಉತ್ತರಿಸದ ಗೆಳತಿಯ ಮೇಲೆ ಕೋಪ ಮಾಡಿಕೊಂಡವಳು ಮಾತ್ರ ಬಾಂಧವ್ಯ. ಯಾಕೋ ಇತ್ತೀಚೆಗೆ ಅಂಬರ ತುಂಬ ಬದಲಾಗಿದ್ದಾಳೆ ಎಂಬ ಅನುಮಾನ ಅವಳಲ್ಲಿ. ಅವಳ ಸರ್ ಹೊರಟ ಮೇಲೆ ಕ್ಲೀನಿಂಗ್ ಮಾಡುವತ್ತ ಗಮನ ಹರಿಸಿದ್ದಳು. ಹೊರಗೆ ಬಂದವ ತಾರಿಣಿಯನ್ನು ಹುಡುಕಿಕೊಂಡು ಅವಳ ಕ್ಲಾಸ್ ಕಡೆ ಹೋಗಿದ್ದ. ಆಗಲೇ ಎಲ್ಲ ವಿದ್ಯಾರ್ಥಿಗಳು ತೆರಳಿದ್ದರು. ಬಹುಶಃ ನಾನು ಬರುವುದು ತಡವಾಗುತ್ತದೆ ಎಂದು ಮನೆಗೆ ಹೋಗಿದ್ದಾಳೇನೋ ಎಂದು ಭಾವಿಸಿಕೊಂಡು ತಾನು ಮನೆಯತ್ತ ಬಂದಿದ್ದ. ಪುಟ್ಟ ಆರ್ಯ ಆಗಲೇ ಊಟ ಮಾಡಿ ಮಲಗಿದ್ದ. ಮನೆಯ ಉಳಿದವರು ವಿಶ್ರಾಂತಿಯಲ್ಲಿದ್ದರು. ಮಲಗಿದ ಮಗನನ್ನೊಮ್ಮೆ ಮುದ್ದಿಸಿ ಬಂದು ತಾಯಿಯ ಜೊತೆಗೆ ಮಾತಿಗಿಳಿದವ ಒಂದೆರಡು ತುತ್ತು ಅನ್ನ ಬಾಯಿಗಿಟ್ಟಿದ್ದಾನೇನು. ಆಗಲೇ ಪುರಂದರ ಬಂದಿದ್ದರು. ಪರಾಶರ ಒಬ್ಬನೇ ಊಟ ಮಾಡುತ್ತಿದ್ದದನ್ನು ನೋಡಿ, ತಾರಿಣಿ ಎಲ್ಲಿ ಮಗು, ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಗಾಬರಿಯಾಗಿ ಬಿಡ್ತು. ಹಾಗಾಗಿ ನಾನೇ ಬಂದೆ ಎಂದಿದ್ದರು ಅವನತ್ತ ಬರುತ್ತಾ. ತಿನ್ನುತ್ತಿದ್ದ ತುತ್ತು ಗಂಟಲಿಗೆ ಸಿಕ್ಕಿಕೊಂಡ ಅನುಭವವಾಗಿತ್ತು ಅವನಿಗೆ. ಅಷ್ಟೇ ದಿಗಿಲಾಗಿತ್ತು. ಏನು, ಇನ್ನೂ ಬಂದಿಲ್ವಾ? ಇವತ್ತು ಕಾಲೇಜಿನಲ್ಲಿ ಫಂಕ್ಷನ್ ಇತ್ತು, ಮುಗಿಸಿ ಬರೋದ್ರೊಳಗಡೆ ತಾರಿಣಿ ಇರಲಿಲ್ಲ. ಮನೆಗೆ ಬಂದಿರಬಹುದೇನೋ ಅಂದ್ಕೊಂಡು ನಾನು ಹೊರಟು ಬಂದೆ. ಮನೆಗೆ ಬಂದಿಲ್ಲ ಅಂದರೆ ಎಲ್ಲಿ ಹೋದ್ಲು ಎಂದವನಿಗೆ ಮತ್ತೆ ಒಂದು ತುತ್ತು ಸಹ ನುಂಗಲಾಗಲಿಲ್ಲ. ಧಾವಂತ್ಯದಿಂದ ಎದ್ದು ಕೈ ತೊಳೆದು ಬಂದಿದ್ದ. ಇಷ್ಟು ವರ್ಷಗಳಲ್ಲಿ ಹೇಳದೆ ಕೇಳದೆ ಒಂದು ದಿನವೂ ಎಲ್ಲಿಗೂ ಹೋದವಳಲ್ಲ ಅವಳು. ಅಂಥವಳು ಮನೆಗೆ ಬಂದಿಲ್ಲವೆಂದರೆ ಈಗ ಶುರುವಾಗಿತ್ತು ಚಿಂತೆ. ಅಮ್ಮ ಕ್ಷಮಿಸು, ಊಟ ಬಿಟ್ಟಿದ್ದಕ್ಕೆ. ಅನ್ನ ಬಿಸಾಡಬೇಡ, ಎಲೆಗೆ ಹಾಕಿ ರಸ್ತೆಯ ಬದಿಯಲ್ಲಿ ಎಲ್ಲಾದರೂ ಇಟ್ಟು ಬಾ, ಯಾವುದಾದ್ರೂ ಪ್ರಾಣಿಗೆ ಆಹಾರವಾಗುತ್ತೆ ಎಂದವನಿಗೆ ಮೊದಲು ತಾರಿಣಿಯ ಬಗ್ಗೆ ತಿಳಿದುಕೊಳ್ಳಬೇಕಿತ್ತು. ಊಟ ಎಂದರೆ ಬಲು ಪ್ರೀತಿ ಪರಾಶರನಿಗೆ, ಅಷ್ಟೇ ಗೌರವ. ರುಚಿಯಾದ ಬಗೆ ಬಗೆಯ ಅಡುಗೆ ಮಾಡಿದರೆ ಪ್ರೀತಿಯಿಂದ ತಿನ್ನುವವ, ಯಾವುದೇ ಡಯಟ್ಗೂ ತಲೆಬಾಗಲಾರ. ಆದ್ದರಿಂದ 2 ತುತ್ತು ತಿಂದು ಎದ್ದವನ ಕಂಡು ಎತ್ತ ಕರುಳಿಗೆ ನೋವಾದರೂ ತಾರಿಣಿಯನ್ನು ಹುಡುಕುವುದು ಬಹಳವೇ ಮುಖ್ಯ ಎಂದು ಅರಿವಿದ್ದ ಸರಿತಾ ಮರು ನುಡಿಯದೆ ಅನ್ನವನ್ನು ಬಾಳೆ ಎಲೆಗೆ ಹಾಕಿ ತೋಟದ ಬೇಲಿ ಅಂಚಲ್ಲಿ ಇಟ್ಟು ಬಂದರು. ಈಗೇನು ಮಾಡ್ತೀಯ ಮಗು, ಪುಟ್ಟಿ ಎಲ್ಲಿ ಹೋಗಿರಬಹುದು? ಪುರಂದರ ಆತಂಕದ ಪ್ರಶ್ನೆಗೆ ಆತನ ಬಳಿಯಲ್ಲಿ ಉತ್ತರವಿಲ್ಲ. ಅವರ ಭಯ ಅರ್ಥವಾಗದಿರುವಂಥದ್ದಲ್ಲ. ಮತ್ತೊಮ್ಮೆ ಕಾಲೇಜಿನ ಬಳಿ ಹೋಗಿ ನೋಡ್ಕೊಂಡು ಬರ್ತೀನಿ. ಅಲ್ಲಿ ಫೈನಲ್ ಇಯರ್ ವಿದ್ಯಾರ್ಥಿಗಳು ಇದ್ದಾರೆ. ಯಾರಾದರೂ ಅವಳು ಹೊರಟಿರುವುದನ್ನು ನೋಡಿರ್ಬೋದು ಅಲ್ವಾ? ನೀವು ಚಿಂತೆ ಮಾಡಬೇಡಿ,
ಅವಳನ್ನು ಕರ್ಕೊಂಡೇ ಹಿಂತಿರುಗಿ ಬರೋದು ನಾನು ಎಂದು ಹೊರಡುವಷ್ಟರಲ್ಲಿ ಪತಿ ಹಾಗೂ ಮಗಳನ್ನು ಅರಸಿಕೊಂಡು ಪಾರ್ವತಿಯವರು ಬಂದಾಗಿತ್ತು. ಅಮ್ಮ, ಹೋಗಿ ಬರ್ತೀನಿ. ಪಾರ್ವತಿ ಅತ್ತೆ, ನೀವಿಲ್ಲೇ ಇರಿ, ಇನ್ನೊಂದು ಗಂಟೆಯೊಳಗೆ ವಾಪಸ್ಸಾಗ್ತೀನಿ ಎಂದು ಕಾಲೇಜು ಕಡೆ ಹೊರಟಿದ್ದ. ಹೋಗಿ 1 ಗಂಟೆಯೊಳಗೆ ಮತ್ತೆ ಹಿಂತಿರುಗಿದವನನ್ನು ನೋಡಿ ಅಂಬರ ಕಣ್ಗಳು ಆಗ ತಾನೇ ಬಿರಿದ ಸಂಪಿಗೆಯಂತೆ ಅರಳಿತ್ತು. ಆದರೆ ಅವನಿಗೆ ಅವಳ ಕಡೆ ಲಕ್ಷ್ಯವಿಲ್ಲ. ತಾರಿಣಿಯ ಕ್ಲಾಸ್ ರೂಮ್ ಕಡೆ ಹೋಗಿ ನೋಡಿ ಬಂದು ಮತ್ತೆ ಇವರ ಬಳಿ ಬಂದು ತಾರಿಣಿಯ ಬಗ್ಗೆ ವಿಚಾರಿಸಿದ. ನನಗೆ ತಾರಿಣಿ ಅನ್ನೋ ಹುಡುಗಿಯೇ ಗೊತ್ತಿಲ್ಲ ಸರ್, ನಿಮ್ಮನ್ನು ಹುಡುಕಿಕೊಂಡು ಇಲ್ಲಿ ಯಾರೂ ಬಂದಿಲ್ಲ ಎಂದಳು ಅಂಬರ. ಯಾಕೋ ಆತ ಮತ್ತೆ ಮತ್ತೆ ಅವಳ ಬಗ್ಗೆ ಮಾತನಾಡುವುದು ಅವಳಿಗೆ ಇಷ್ಟವಾಗಲಿಲ್ಲ. ಬಾಂಧವ್ಯ ಹೇಳಲು ಹೊರಟರೂ ಅವಳನ್ನು ತಡೆದು ಬಿಟ್ಟಳು. ಅವಳು ಮನೆಗೂ ಬಂದಿಲ್ಲ, ಇಲ್ಲೂ ಇಲ್ಲ, ಹಾಗಾದರೆ ಎಲ್ಲೋದ್ಲು? ತಲೆ ಕೆರೆದುಕೊಂಡು ಯೋಚನೆಗೆ ಬಿದ್ದ. ಆ ಹುಡುಗಿ ನಿಮಗೆ ಏನಾಗಬೇಕು? ಕೇಳಬೇಕು ಎಂದುಕೊಂಡ ವಿಷಯ ಕೇಳಲು ಇಂದು ಪ್ರಶಸ್ತ ಸಮಯ ಎನಿಸಿ ಕೇಳಿದ್ದಳು ಅಂಬಿ. ಅವಳು ನನ್ನ ತಂಗಿ, ನನ್ನ ಪಕ್ಕದ ಮನೆಯವಳು ಎಂದವನಿಗೆ ಏನು ನೆನಪಾಗಿ ಕಾಲೇಜಿನ ಒಳಗೆ ಓಡಿದ್ದ. ತಂಗಿ ಎಂಬ ಶಬ್ದ ಕೇಳಿ ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂದಷ್ಟು ಸಂತೋಷವಾಗಿತ್ತು ಅಂಬಿಗೆ. ಕಾರಣವಿಲ್ಲದೆ ಚಂದದ ನಗುವೊಂದು ಅರಳಿಬಿಟ್ಟಿತ್ತು. ನೀನು ನನ್ನನ್ನು ತಡಿಬಾರ್ದಿತ್ತು ಕಣೆ. ಪಾಪ ಆ ಹುಡುಗಿಗೆ ಜ್ವರ ಬೇರೆ ಬಂದಿತ್ತು. ಏನಾದರೂ ಹೆಚ್ಚು ಕಮ್ಮಿಯಾದರೆ ಏನು ಮಾಡ್ತೀಯಾ? ಅವಳು ಸರ್ ಬಳಿ ನಿನ್ನ ಹೆಸರು ಹೇಳಿದರೆ ಸರ್ ಪ್ರಶ್ನೆ ಮಾಡಲ್ವಾ? ಪ್ರಶ್ನೆ ಮಾತ್ರವಲ್ಲ, ನಿನ್ನ ಮೇಲೆ ಕೋಪವೂ ಬರುತ್ತೆ. ಅಂಬಿ, ನೀನು ತಪ್ಪು ಮಾಡಿದೆ ಕಣೆ, ನಂಗೆ ಯಾಕೋ ಭಯ ಆಗ್ತಾ ಇದೆ ಎಂದು ಬಾಂಧವ್ಯ ಮಾತುಗಳು ಅಂಬಿಗೂ ನಿಜ ಅನಿಸಿದೆ ಇರಲಿಲ್ಲ. ಆದರೆ ತಪ್ಪು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಅವಳಿರಲಿಲ್ಲ ಎನ್ನಬಹುದು. ಈಗೇನು ಮಾಡೋಣ ಎಂದಳು. ಬಾ, ಸರ್ ಬಳಿ ಇರುವ ವಿಷಯವನ್ನು ಹೇಳಿಬಿಡೋಣ. ಬೇಡ ಬೇಡ, ಹೇಳಿದರೆ ಅವರಿಗೆ ನನ್ನ ಮೇಲೆ ಕೋಪ ಬರುತ್ತೆ. ಈ ವಿಷಯ ಅವರಿಗೆ ಗೊತ್ತಾಗೋದೇ ಬೇಡ. ಅಷ್ಟಕ್ಕೂ ಯಾಕೆ ಸುಳ್ಳು ಹೇಳಿದರೆ? ಎಂದರೆ ಏನು ಹೇಳೋದು? ಪರಾಶರ ತನ್ನ ಮೇಲೆ ಮುನಿಸಿಕೊಂಡರೆ ಎಂಬ ಭಯ ಅವಳಿಗೆ. ಹೌದಲ್ವಾ? ಇದನ್ನು ನಾನು ಯೋಚನೆ ಮಾಡಿರಲಿಲ್ಲ. ಹೇಳು, ಅವಳ ಬಳಿ ನೀನು ಯಾಕೆ ಸುಳ್ಳು ಹೇಳಿದ್ದು? ನಿನಗೇನು ಲಾಭ ಇಲ್ಲ ಅಲ್ವಾ? ಸುಳ್ಳು ಹೇಳೋಕ್ಕೆ ಕಾರಣ ಇದೆ, ಆದರೆ ಈಗ ಅದನ್ನು ಹೇಳೋಕ್ಕಾಗಲ್ಲ. ಸಮಯ ಬಂದಾಗ ಹೇಳುವೆ. ಸರಿ, ಅದೇನೇ ಇರಲಿ, ಬಾ ಮೊದಲು ಸರ್ ಜೊತೆ ಮಾತನಾಡೋಣ. ಹೇಳೋದು ಬೇಡ ಅಂದರೆ ಬೇಡ ಅಷ್ಟೇ. ಚಿಕ್ಕ ಹುಡುಗಿಯಂತೆ ಹಠ ಹಿಡಿದು ಹೇಳಿದಂತೆ ಇತ್ತು ಅವಳ ಮಾತುಗಳು. ಈ ಹಠ ಬೇಡ, ತಪ್ಪು ನಿನ್ನಿಂದಲೇ ಆಗಿದ್ದು ಅಂಬರ ಅಂದಮೇಲೆ ಅವರಿಗೆ ಕೋಪ ಬಂದು ಒಂದು ಮಾತು ಹೇಳಿದ್ರು ಹೇಳಿಸ್ಕೋಬೇಕು ನೀನು. ನೋಡು, ಆ ಹುಡುಗಿ ಇನ್ನೂ ಮನೆಗೆ ಹೋಗಿಲ್ವಂತೆ. ಇಲ್ಲೂ ಇಲ್ಲ, ಹಾಗಿದ್ರೆ ಎಲ್ಲಿ ಹೋಗಿರ್ಬೋದು? ಪಾಪ, ಜ್ವರ ಬೇರೆ ಬಂದಿತ್ತು ಅವಳಿಗೆ. ತಪ್ಪು ಮಾಡೋದು ತಪ್ಪಲ್ಲ ಕಣೆ, ಮನುಷ್ಯರಾದ ಮೇಲೆ ಕೆಲವೊಮ್ಮೆ ಗೊತ್ತಿಲ್ಲದೆ ತಪ್ಪಾಗುತ್ತೆ. ಆದರೆ ಅದು ತಪ್ಪು ಎಂದು ಗೊತ್ತಾದ ಮೇಲೆ ಪ್ರಾಯಶ್ಚಿತ ಮಾಡ್ಕೊಳ್ದೇ ಇದ್ದರೆ, ಕ್ಷಮೆ ಕೇಳದೆ ಇದ್ದರೆ ಅದು ಮತ್ತೂ ದೊಡ್ಡ ತಪ್ಪಾಗುತ್ತೆ. ಕೊನೆಗೆ ಅಂತಹ ತಪ್ಪಿಗೆ ಕ್ಷಮೆಯೇ ಸಿಗಲ್ಲ. ಆ ಹುಡುಗಿ ಇಲ್ಲಿ ಬಂದು ಸರ್ ಬಗ್ಗೆ ವಿಚಾರಿಸಿದಾಗಲೇ ಹೇಳ್ದೆ ನಿಂಗೆ, ಆದರೆ ನೀನೇ ಕೇಳಲಿಲ್ಲ. ಅವಳ ತೋಳು ಹಿಡಿದು ಹೊರಗೆ ಕಳುಹಿಸಿ ಬಂದೆ. ನೀನು ಎಷ್ಟು ಒಳ್ಳೆಯವಳು, ಅಷ್ಟೇ ಕೆಟ್ಟವಳು ಕಣೆ ಅಂಬರ. ಬಹಳಷ್ಟು ಸಾರಿ ಮತ್ತೊಬ್ಬರ ಕಷ್ಟ ನೋವು ನಿಂಗೆ ಅರ್ಥ ಆಗೋದೇ ಇಲ್ಲ. ನಿಂದೇ ನಿಂಗೆ. ಬಾಂಧವ್ಯಳಿಗೆ ನಿಜಕ್ಕೂ ಅಂಬರ ನಡೆಯಿಂದ ಬೇಸರಿಸಿ ಹೋಗಿತ್ತು. ಅದು ಆಗಲ್ವೇ, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ಅಷ್ಟಕ್ಕೂ ಆ ಹುಡುಗಿ ನನ್ನ ಬಗ್ಗೆ ಹೇಳಲ್ಲ ಬಿಡು. ಯಾಕಂದರೆ ಅವಳಿಗೆ ನನ್ನ ಹೆಸರು ಕೂಡ ಗೊತ್ತಿಲ್ಲ. ಅಂದಮೇಲೆ ಹೇಗೆ ಹೇಳೋಕೆ ಸಾಧ್ಯ ಅಲ್ವಾ? ತಪ್ಪು ಮಾಡಿದರೂ ಉಂಬುತನ ಬಿಡಲಿಲ್ಲ. ಇಂತಹ ಸಮಯದಲ್ಲೂ ಹೀಗೆ ಯೋಚನೆ ಮಾಡ್ತೀಯಲ್ಲ, ಏನು ಹೇಳೋದು ನಿಂಗೆ? ಇಷ್ಟಕ್ಕೂ ನೀನು ಆ ಹುಡುಗಿಯ ಜೊತೆ ಹಾಗೆ ನಡೆದುಕೊಂಡ ಕಾರಣವಾದರೂ ಏನು? ಅವಳು ನಿನಗೆ ಏನು ಮಾಡಿದ್ಲು? ನೋಡು ಅಂಬರ, ಇದರಲ್ಲಿ ನಾನಿಲ್ಲ. ನೀನುಂಟು, ಅವರುಂಟು. ಸರ್ ಬೇರೆ ತಂಗಿ ಅಂತ ಹೇಳಿದರು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದು ನಿನ್ನ ತಲೆಗೆ ಬರುತ್ತೆ, ನೆನಪಿರಲಿ ಎಂದಳು ಕೋಪದಲ್ಲಿ. ಅವಳ ಜೊತೆ ಹಾಗೆ ನಡೆದುಕೊಳ್ಳೋಕೆ ಕಾರಣ ಅವಳೇ ಕಣೆ. ನನ್ನವನ ಜೊತೆ ಮತ್ಯಾವ ಹುಡುಗಿಯನ್ನು ನೋಡಿದರೂ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ. ನಾನೇನು ಮಾಡಲಿ ಹೇಳು? ಯಾವ ವಿಷಯದಲ್ಲೂ ಯಾರನ್ನು ಕೇರ್ ಮಾಡದ ನಾನು ಅವನ ವಿಷಯದಲ್ಲಿ ಸಂಪೂರ್ಣ ಬಲಹೀನಳು. ನನ್ನ ಬಲಹೀನತೆಗೆ ಪ್ರೀತಿ ಎಂದು ಹೆಸರು. ಈ ಪ್ರೀತಿಯೇ ಇದಕ್ಕೆಲ್ಲ ಕಾರಣ. ಆತ ಯಾರ ಜೊತೆಗೆ ಅತಿ ಹೆಚ್ಚು ಸಲಿಗೆಯಿಂದ ಮಾತನಾಡಿದರೂ ಓಡಾಡಿದರೂ ಒಡಲೊಳಗೆ ಸಂಕಟವಾಗುತ್ತದೆ. ಇದ್ಯಾಕೆ ಎಂಬುದಕ್ಕೆ ಕಾರಣ ನನಗೂ ಗೊತ್ತಿಲ್ಲ. ಇದನ್ನೆಲ್ಲ ನಿನಗೆ ಹೇಗೆ ಹೇಳಿ ಅರ್ಥ ಮಾಡಿಸಲಿ? ನಿನಗೆ ಎಂದಲ್ಲ,
ಈ ವಿಷಯವನ್ನು ಯಾರ ಬಳಿ ಹೇಳಿಕೊಂಡರೂ ಇದು ತಪ್ಪು ಎಂದೇ ಹೇಳುವುದು. ಅವನ್ನ ನನಗಿಂತ ವರ್ಷದಲ್ಲಿ ದೊಡ್ಡವ, ಇದೇ ಕಾಲೇಜಿನ ಉಪನ್ಯಾಸಕ, ನನಗೆ ಗುರು. ಆದರೆ ನನಗೆ ಗೊತ್ತಿಲ್ಲದೆ ಮನಸ್ಸು ಅವನ ಕಡೆ ವಾಲಿ ವರ್ಷಗಳುರುಳಿದೆ. ಈ ಒಂದು ಪ್ರೀತಿಯನ್ನು ಪಡೆಯುವುದಕ್ಕಾಗಿ ಯಾರನ್ನು ಬೇಕಾದರೂ ಎದುರು ಹಾಕಿಕೊಳ್ಳುವುದಕ್ಕೆ ನಾನು ಸಿದ್ಧ. ಅವನು ನನಗೆ ಬೇಕು ಅಷ್ಟೇ. ಆದರೆ ಆತನ ದೃಷ್ಟಿಯಲ್ಲಿ ತಪ್ಪಿತಸ್ಥಳಾಗಿ ನಿಲ್ಲೋಕೆ ನನಗೆ ಎಂದಿಗೂ ಇಷ್ಟ ಇಲ್ಲ ಎಂದು ಯೋಚಿಸುತ್ತಾ ನಿಂತವಳ ಕಣ್ಣಾಳಿಗಳು ತುಂಬಿದವು. ಏನು ಹೇಳದೆ ಸುಮ್ಮನೆ ನಿಂತ ಗೆಳತಿಯ ಮೇಲೆ ಮತ್ತಷ್ಟು ಕೋಪ ಬಂದಿತ್ತು ಬಾಂಧವ್ಯಗೆ. ಅಂಬಿ, ಈಗ ಏನು ಮಾಡ್ತೀಯಾ ಹೇಳು. ಸರ್ ಬಳಿ ಹೋಗಿ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳ್ತೀಯೋ ಇಲ್ವೋ ಎಂದು ಕೇಳಿದರೆ ಅಂಬರ ಇಲ್ಲ ಎಂಬಂತೆ ತಲೆ ಆಡಿಸಿದಳು. ನಿನ್ನ ಈ ನಡೆಯೇ ನನಗೆ ವಿಚಿತ್ರ ಅನಿಸುತ್ತೆ. ಆದರೆ ಇಂತಹ ಗೆಳತಿ ನನಗೆ ಬೇಡವೇ ಬೇಡ. ಇವತ್ತು ಆ ಹುಡುಗಿ, ನಾಳೆ ನನ್ನ ಸ್ಥಿತಿಯೂ ಇದೇ ಆಗಿರಬಹುದಲ್ವಾ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವ ಬುದ್ಧಿ ಇಲ್ಲದೆ ಸುಳ್ಳು ಬುರುಕಿ ಗೆಳತಿ ನನಗೆ ಬೇಡ ಕಣೆ. ಆದರೆ ಒಂದು ವಿಷಯ ಅಂಬರ, ಆ ಹುಡುಗಿಗೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಸರ್ ಬಳಿ ಹೋಗಿ ನಾನೇ ಎಲ್ಲ ವಿಷಯನೂ ಹೇಳ್ತೀನಿ. ಹೊರಟು ನಿಂತಳು. ಪ್ಲೀಸ್ ಬಾಂಧವ್ಯ, ಹೋಗ್ಬೇಡ್ವೇ, ನನಗೆ ಭಯ ಆಗ್ತಾ ಇದೆ. ಈ ಬಾರಿ ನಿಜಕ್ಕೂ ಕಂಪಿಸುತ್ತಿದ್ದಳು ಹುಡುಗಿ. ಹಾಗಾದರೆ ಬಾ, ಈಗಲೇ ಸರ್ ಹತ್ರ ಎಲ್ಲ ವಿಷಯನೂ ಹೇಳು ಎಂದು ಗೆಳತಿಯ ಕೈ ಹಿಡಿದಳು. ಅದು ಮಾತ್ರ ಆಗಲ್ಲ. ಅವರ ದೃಷ್ಟಿಯಲ್ಲಿ ನಾನು ಚಿಕ್ಕವಳಾಗುವುದು ನನಗೆ ಇಷ್ಟ ಇಲ್ಲ. ಮತ್ತದೇ ಉಂಬುತನ ಎದುರು ಬಂದಿತ್ತು ಒಂದು ರೀತಿಯ ಅಸಡ್ಡೆ ಹುಡುಗಿಯಲ್ಲಿ. ನೀನು ಮಾಡಿದ್ದು ಈಗ ಮಾಡ್ತಾ ಇರೋದು ಎರಡೂ ಸರಿ ಇಲ್ಲ. ಯಾಕೋ ಮೊದಲ ಬಾರಿಗೆ ನಿನ್ನ ಸ್ನೇಹ ಮಾಡಿ ತಪ್ಪು ಮಾಡಿದೆ ಅನಿಸ್ತಾ ಇದೆ. ಇವತ್ತಿಂದ ನೀನು ನನ್ನ ಗೆಳತಿಯಲ್ಲ ಅಂಬರ. ಇನ್ಯಾವತ್ತೂ ನನ್ನನ್ನು ಮಾತಾಡಿಸ್ತಾ ಬರಬೇಡ, ಬಾಯ್ ಎಂದವಳು ಅಂಬರ ಕಡೆಗೆ ತಿರುಗಿ ನೋಡದೆ ಹೊರಟಿದ್ದಳು. ಅಂಬರ, ನೀನು ಮಾಡಿದ್ದು ದೊಡ್ಡ ತಪ್ಪು ಕಣೆ. ಏನು ಮಾಡದ ತಪ್ಪನ್ನು ಸರಿ ಮಾಡಿಕೊಳ್ಳುವವರೆಗೂ ಖಂಡಿತ ನಾನು ನಿನ್ನ ಜೊತೆಗೆ ಮಾತನಾಡಲ್ಲ. ಬೇಸರವಾದರೂ ಸರಿ, ನಾನೊಬ್ಬಳು ಗೆಳತಿಯಾಗಿ ನಿನ್ನನ್ನು ಸರಿದಾರಿಯಲ್ಲಿ ನಡೆಸೋದು ನನ್ನ ಕರ್ತವ್ಯ. ಯೋಚಿಸುತ್ತಾ ಕಣ್ಣೀರು ಹಾಕುತ್ತಾ ನಡೆದಿದ್ದಳು ಬಾಂಧವ್ಯ. 2 ವರ್ಷಗಳಿಂದ ಇಬ್ಬರು ಆತ್ಮೀಯ ಸ್ನೇಹಿತರಾದರು. ಈ ದಿನ ಮಾತ್ರ ಅಂಬರ ವಿಷಯದಲ್ಲಿ ಬಹಳ ನೋವಾಗಿತ್ತು ಬಾಂಧವ್ಯಗೆ. ಗೆಳತಿಯು ಹೀಗೆ ಹೇಳಿ ಹೋದ ಮೇಲೆ ನಾನೇ ಮಾಡಿದ ತಪ್ಪನ್ನು ಸರಿ ಮಾಡಬೇಕೇ ಎಂಬ ಗೊಂದಲದಲ್ಲಿಯೇ ಪರಾಶರನ ಅರಸಿಕೊಂಡು ಕಾಲೇಜಿನ ಒಳ ಹೊಕ್ಕಿದ್ದಳು ಹುಡುಗಿ. ಮುಂದುವರೆಯುವುದು. ಈಗ ಅಂಬರ ಪರಾಶರನ ಬಳಿ ನಿಜ ಒಪ್ಪಿಕೊಳ್ಳುತ್ತಾಳಾ ಇಲ್ಲವೋ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.